ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ ನ ಮತ್ತೊಂದು ವಿಡಿಯೋ ಸ್ವಾಗತ. ಸ್ನೇಹಿತರೆ, ಈಗ ನಾನು ನಮ್ಮೂರ ಮಾರಿ ಜಾತ್ರೆಯಲ್ಲಿದ್ದೇನೆ. ಮಾರಿ ಜಾತ್ರೆ 2025 ಜಾತ್ರೆ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಅಂದ್ರೆ 23 ಜುಲೈ 2025 ಸ್ಟಾರ್ಟ್ ಆಗಿ ನಾಳೆ ಸಂಜೆ ಈ ಒಂದು ಜಾತ್ರೆ ಭಟ್ಕಳದ ಜಾಲಿಕೋಡಿಯಲ್ಲಿರುವಂತ ಒಂದು ಸಮುದ್ರ ತೀರದಲ್ಲಿ ವಿಸರ್ಜನೆ ಮಾಡೋ ಮೂಲಕ ಈ ಒಂದು ಜಾತ್ರೆ ಸಂಪನ್ನಗೊಳ್ಳುತ್ತೆ. ಅಂದ್ರೆ ನಾನು ಇಲ್ಲಿ ಬಂದಿರುವಂತ ಉದ್ದೇಶ ಅಂತಂದ್ರೆ, ನಮ್ಮೂರಲ್ಲಿ ಮಾರಿ ಜಾತ್ರೆಯನ್ನ ಪ್ರತ್ಯಕ್ಷವಾಗಿ ಒಂದಷ್ಟು ಜನ ನೋಡ್ತಾರೆ, ಆದ್ರೆ ಹಲವಷ್ಟು ಜನಕ್ಕೆ ಮಾರಿ ಜಾತ್ರೆಗೆ ಬರ್ಬೇಕು ಅಂತ ಅನ್ಸಿರುತ್ತೆ. ಆದ್ರೆ ಕೆಲವೊಂದು ಕಾರಣಕ್ಕಾಗಿ ಅವರು ಮಾರಿ ಜಾತ್ರೆ ಬರೋಕ್ಕಾಗಲ್ಲ. ಜೊತೆಗೆ ಒಂದಷ್ಟು ಜನ ನಮ್ಮೂರ್ ಬಿಟ್ಟು ಬೇರೆ ಬೇರೆ ಕೆಲಸದ ನಿಮಿತ್ತವಾಗಿ ಬೇರೆ ಬೇರೆ ಕಡೆ ವಾಸ ಮಾಡ್ತಿರ್ತಾರೆ. ಆದ್ರೆ ಅವ್ರು ಸಂಪೂರ್ಣ ಮಾರಿ ಜಾತ್ರೆಯನ್ನ ನೋಡ್ಬೇಕು ಅಂತ ಆಸೆ ಇರುತ್ತೆ. ಆ ಸಲುವಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ಈ ವರ್ಷದ ಸಂಪೂರ್ಣವಾದಂತ ಮಾರಿ ಜಾತ್ರೆಯನ್ನ ನಿಮ್ಗೆ ತೋರಿಸುವಂತ ಪ್ರಯತ್ನ ಮಾಡ್ತೀವಿ. ಬನ್ನಿ ಸ್ನೇಹಿತರೆ, ನೋಡಿ ಸಾಕಷ್ಟು ಜನ ಇದ್ದಾರೆ. ನಿಮ್ಗೆ ಆ ಕ್ಯೂ ನೋಡ್ತಾ ಇದೆ ಎಷ್ಟು ಮಟ್ಟಿಗಿದೆ ಅಂತ. ನೋಡಿ ಎಷ್ಟು ದೊಡ್ಡದಾದಂತ ಕ್ಯೂ ಇದೆ. ಸಾಧಾರಣ ಒಂದು 500 ಇಂದ 600 ಮೀಟರ್ ಕ್ಯೂ ಇದೆ. ಮಳೆ ಅಂತೂ ಜೋರಾಗಿ ಬರ್ತಾ ಇದೆ. ನೋಡಿ ತುಂಬಾ ಮಳೆ ಆಗ್ತಾ ಇದೆ, ಆದ್ರೂ ಕೂಡ ಜಂಗುಳಿ ಇದೆ. ಪ್ರತಿ ವರ್ಷವೂ ಕೂಡ ನಮ್ಮೂರ ಮಾರಿ ಜಾತ್ರೆ ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ. ಸಾಕಷ್ಟು ಜನ ಕೂಡ ಬರ್ತಾರೆ. ಮಾರಿ ಜಾತ್ರೆಯ ಪ್ರಯುಕ್ತವಾಗಿ ಒಂದು ಏನಿಲ್ಲ ಅಂದ್ರೆ ಒಂದು 15 ದಿನಗಳಿಂದ ಇದರ ಪೂರ್ವ ಸಿದ್ಧತೆಗಳು ನಡೆಯುತ್ತೆ. ಒಂದು ಜಾಗದಲ್ಲಿ ಮಾರಿಗೆ ಬೇಕಾದಂತ ಮಾರಿ ಒಂದು ಮೂರ್ತಿ ನಿರ್ಮಾಣಕ್ಕೆ ಬೇಕಾದಂತ ಅಮಟೆ ಮರವನ್ನ ಗುರುತಿಸಲಾಗುತ್ತೆ ಮತ್ತು ಆ ಅಮಟೆ ಮರವನ್ನ ಕಡಿದು ಭಟ್ಕಳದಲ್ಲಿ ಒಂದು ಆಚಾರಿ ಮನೆ ಇದೆ. ಆ ಒಂದು ಆಚಾರಿಗಳ ಮನೆಯಲ್ಲಿ ಆ ಕುಟುಂಬದವರು ಪ್ರತಿ ವರ್ಷವೂ ಕೂಡ ಮಾರಿಯ ಕೆತ್ತನೆಯನ್ನ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅಲ್ಲಿ ತುಂಬಾ ಸುಂದರವಾಗಿ ಮಾರಿಯ ಕೆತ್ತನೆಯನ್ನ ಮಾಡಲಾಗತ್ತೆ. ಆ ನಂತರ ಆ ಮಾರಿಯನ್ನ ಇವತ್ತು ಬೆಳಿಗ್ಗೆ ಅಂದ್ರೆ 23 ಬೆಳಿಗ್ಗೆ 4:15 ಗಂಟೆಗೆ ಅಲ್ಲಿಂದ ಮೆರವಣಿಗೆಯ ಮೂಲಕ ತಂದು ಭಟ್ಕಳದ ಮಾರಿಕಾಂಬೆಯ ದೇವಸ್ಥಾನದಲ್ಲಿ ಮಾರಿಯನ್ನ ಇಡಲಾಗುತ್ತೆ. ಇವತ್ತು ಬುಧವಾರ 23ನೇ ತಾರೀಕು. ಇವತ್ತು ಊರಿನ ಹೊರಗಿನವ್ರಿಗೆ ಅಂದ್ರೆ ಸಿಟಿಯಿಂದ ಆಚೆ ಗ್ರಾಮೀಣ ಭಾಗದವ್ರಿಗೆ ಇವತ್ತು ಮಾರಿ ಹಬ್ಬ ಇದೆ. ಅಂಡ್ ನಾಳೆ ಈ ಒಂದು ಮಾರಿ ಹಬ್ಬ ಅಂದ್ರೆ ಊರ ಒಳಗಿನವ್ರಿಗೆ ಅಂದ್ರೆ ಭಟ್ಕಳದ ಶಹರ ಭಾಗದವ್ರಿಗೆ ನಾಳೆ ಮಾರಿ ಹಬ್ಬ ಇರುತ್ತೆ. ಆಯ್ತಾ? ದರ್ಶನ ಆಯ್ತಾ? ದರ್ಶನ ಇಲ್ಲೇ ಸರ್ ಬಂಗಾರ ಎಲ್ಲ ಆಯ್ತಲ್ಲ? ಹೌದು. ಬೆಳಿಗ್ಗೆ ಒಳಗೆ ಮಾಡ್ರಿ. ಬೆಳಿಗ್ಗೆ ಒಳ್ಳೇದು. ಸ್ವಯಂ ಸೇವಕರು ಇವರೆಲ್ಲ ಸ್ವಯಂ ಸೇವಕರು ಇಲ್ಲಿರೋರು. ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಈ ಒಂದು ಕಾಯಕದಲ್ಲಿ ಇವರೆಲ್ಲ ಭಾಗಿಯಾಗಿದ್ದಾರೆ. ಭಕ್ತಾದಿಗಳೇನು ಹಣಕಾಯಿಯನ್ನ ತಗೋ ಬರ್ತಾರೆ, ಆ ಹಣಕಾಯಿಯನ್ನ ಇಲ್ಲಿ ಒಡೆದು ಕೊಡ್ತಾರೆ. ಸ್ನೇಹಿತರೆ, ಮಾರಿ ಹಬ್ಬದಲ್ಲಿ ವಿಶೇಷವಾಗಿ ಭಕ್ತಾದಿಗಳು ಕಣ್ಣು ಮತ್ತು ಟೋಪಿಯನ್ನ ಅಂದ್ರೆ ಹೂವಿನ ಟೋಪಿಯನ್ನ ಹರಕೆ ರೂಪದಲ್ಲಿ ಅರ್ಪಿಸ್ತಾರೆ. ಹೆಚ್ಚಾಗಿ ಕಣ್ಣು ಕೊಡುವಂತ ಉದ್ದೇಶ ಅಂತಂದ್ರೆ ಹೆಚ್ಚಾಗಿ ಸಾಂಕ್ರಾಮಿಕ ರೋಗದ ಭಾಗವಾಗಿ ಈ ಕಣ್ಣು ಬೇನೆ ಅನ್ನೋದಿದೆ. ಸೊ ಆ ಕಣ್ಣು ಬೇನೆ ಬಂದಾಗ ದೇವ್ರಿಗೊಂದು ಹರಕೆಯನ್ನ ಹೇಳಿದ್ದಾರೆ, ಮಾರಿಗೊಂದು ಹರಕೆಯನ್ನ ಹೇಳಿದ್ದಾರೆ. ಫುಲ್ ಸುತ್ತಮುತ್ತ ಎಲ್ಲ ಕೂಡ ಜನ ಇದೆ. ಒಳಗಡೆ ಪ್ರವೇಶ ಮಾಡ್ತೀನಿ, ತಾಯಿಯ ದರ್ಶನವನ್ನು ಕೂಡ ಮಾಡಿಸ್ತೀನಿ ನಿಮ್ಗೆ. ನಮ್ಮೊಂಚೂರು ಒಳಗಡೆ ಎಂಟ್ರಿ ಎಳ್ಕೊಂತವ್ರು ನೋಡಿ. ನೋಡಿ ಇದು ಮಾರಿ ಅಂದ್ರೆ ಮೂಲ ಇಲ್ಲೊಂದು ಮೂರ್ತಿ ಇದೆ, ಅದೀಗ ಮರೆ ಮಾಡಲಾಗಿದೆ. ಪರದೆಯನ್ನ ಹಾಕೋದ್ರ ಮೂಲಕ ಆ ಒಂದು ಮೂರ್ತಿಯನ್ನ ಮರೆ ಮಾಡಿದ್ದಾರೆ. ಮತ್ತು ಇದು ಅಮಟೆ ಮರದಿಂದ ಕೆತ್ತಿದಂತ ಒಂದು ಮೂರ್ತಿ. ಲೈಕ್ ಇದು ಉಗ್ರ ಸ್ವರೂಪಿ ಮಾರಿ ಹಬ್ಬದ ಉದ್ದೇಶ ಮುಖ್ಯವಾಗಿ ನಾವು ಯಾವುದೇ ಒಂದು ಸಾಂಕ್ರಾಮಿಕ ರೋಗವನ್ನ ಊರಿಂದ ಆಚೆಗೆ ನಿವಾರಿಸುವಂತ ಭಾಗವಾಗಿ ಒಂದು ಮಾರಿ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಅಂದ್ರೆ ಈ ಹಿಂದೆ ನಮ್ಮ ಹಿರಿಯರಿಗೆ ಯಾವುದೇ ಒಂದು ಕಾಯಿಲೆ ಕಸಾಲೆಗಳು ಬಂದಾಗ ಅಥವಾ ಸಾಂಕ್ರಾಮಿಕಗಳು ಬಂದಾಗ ತುಂಬಾ ಭಯ ಪಡ್ತಾ ಇದ್ರು ಮತ್ತು ಆ ಸಂದರ್ಭದಲ್ಲಿ ತಾಯಿಯ ಮೊರೆ ಹೋಗ್ತಾ ಇದ್ರು. ಆ ತಾಯಿಯಲ್ಲಿ ಈ ಒಂದು ಸಾಂಕ್ರಾಮಿಕವನ್ನ ಊರಿಂದ ನಿವಾರಿಸುವಂತ ಬೇಡ್ಕೋತಾ ಇದ್ರು. ಅದರ ಭಾಗವಾಗಿ ಅವತ್ತಿಂದ ಈ ಒಂದು ಮಾರಿ ಹಬ್ಬ ನಡ್ಕೊಂಡು ಬಂದಿದೆ. ಇದರ ಬಗ್ಗೆ ಸಾಕಷ್ಟು ಇತಿಹಾಸ ಇದೆ ನೋಡಿ. ಇದು ದೇವಸ್ಥಾನದ ಒಳಭಾಗದ ದೃಶ್ಯಗಳು.
ಹರಕೆ ರೂಪದಲ್ಲಿ ಅಮ್ಮನಿಗೆ ಉಡಿ, ಬಳೆ, ಅರಿಶಿನ ಕುಂಕುಮ, ಹಣ್ಣು ಕಾಯಿ, ಕಡೆ ಕೆಲವರು ಹೊರಗಡೆ ಕೋಳಿನೂ ಕೊಯ್ತಾರೆ. ಅದೇ ರೀತಿ ಟೊಪ್ಪಿ ಹಾಕ್ತಾರೆ, ಕಣ್ಣು ಹಾಕ್ತಾರೆ ಅವ್ರವ್ರ ಮನೆ. ಟೊಪ್ಪಿ ಅಂದ್ರೆ ಅಮ್ಮನಿಗೆ ಒಂದು ಸ್ಪೆಷಲ್ ಟೊಪ್ಪಿ ಮಾಡ್ತಾರೆ, ಅದನ್ನು ಆ ಟೊಪ್ಪಿ ಮಾಡಿ ಹಾಕ್ತಾರೆ ಅದನ್ನು. ಅದೇ ರೀತಿ ಎಲ್ಲ ಸೇವೆಗಳು ನಡೀತವೆ. ಪೇಂಟ್ ಸೇವೆ ನಡೀತದೆ ಇಲ್ಲಿ ಅಮ್ಮನಿಗೆ. ಕೈ ನೋವು ಇದ್ದಾರೆ, ಕಾಲು ನೋವು ಇದ್ದಾರೆ, ಎಲ್ಲೆಲ್ಲಿ ನೋವು ಅದೇ ಅವ್ರು ಬಂದು ಅಮ್ಮನಿಗೆ ಪೇಂಟ್ ಮಾಡ್ತಾರೆ. ಇದರಿಗೆ ಪೂಜೆ ಮಾಡ್ತಿರೋರು ಯಾರು? ಪೂಜೆ ಮಾಡೋರು ನಾವೇ ಇಲ್ಲಿ, ಅರ್ಚಕರು ಇಲ್ಲಿ ನಾವೇ. ಅರ್ಚಕ ಪೂಜೆ ಇವತ್ತು ಮಾತ್ರ ಇಲ್ಲ, ಬಾಕಿ ದಿವಸ ಎಲ್ಲ ಅರ್ಚಕ ಪೂಜೆ ಇವತ್ತೇ, ನಾಳೆ 2 ದಿವಸ ಇಲ್ಲ. ಮಾರಿ ಮುಳುಸೋವರೆಗೂ ನಮ್ದೇ ಪೂಜೆ. ನೋಡಿ ಪೈಂಟ್ ಹೊಡಿತಾ ಇದಾರೆ ನೋಡಿ. ಇದು ಪೈಂಟ್ ಸೇವೆ ಅಂತ. ಆಕ್ಚುಲ್ ಆಗಿ ನನಗೆ ಈ ಪೂಜೆ ಬಗ್ಗೆ ಅಷ್ಟೊಂದು ಮಾಹಿತಿ ಇರಲಿಲ್ಲ. ಬಟ್ ಈಗ ಇಲ್ಲಿ ಬಂದು ನೋಡಿದಾಗ ಹಿಂಬದಿಯಲ್ಲಿ ಈ ಒಂದು ಪೂಜೆಯ ಬಗ್ಗೆ ಗೊತ್ತಾಯಿತು. ಈ ಹಿಂದೆ ಇದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇರಲಿಲ್ಲ. ಇದು ಬಣ್ಣವನ್ನ ಬಳಿಯುವಂತ ಒಂದು ಹರಕೆ ಇದು. ಹೀಗೆ ಸಾಕಷ್ಟು ರೀತಿಯ ಹರಕೆಗಳು ಇಲ್ಲಿ ತಾಯಿಗೆ ಸಲ್ಲಿಕೆ ಆಗುತ್ತೆ. ಸರ್, ಇದು ಏನ್ ಪೂಜೆ? ಇದು ಏನಿದು? ಯಾವ ತರ? ಈ ಕೆಲವರು ಹರಕೆ ಹೊತ್ಕೊಂಡಿರ್ತಾರೆ, ಇನ್ ಕೆಲವರು ಬಣ್ಣದ ಸೇವೆ ಅಂತ ಮಾಡಿಸ್ತಾರೆ. ವರ್ಷ ವರ್ಷ ಬಣ್ಣದ ಸೇವೆ. ಇದೇನಂದ್ರೆ ನಾವು ಗುಡಿಗಾರರು, ನಮ್ಮ ಇದು ಬಣ್ಣ ಮಾಡೋದು ಗುಡಿಗಾರ, ಅವರೇ ಅದನ್ನು ಕಂಟಿನ್ಯೂ ಇದು ಮಾಡ್ತಾ ಬಂದ್ಕೊಂಡು ಹೋಗಿದ್ದಾರೆ ಇಲ್ಲಿ ತನಕ ನಮ್ಮ ಮನೆಯಿಂದ. ಈ ಕೆಲವರು 10 ರೂಪಾಯಿನೂ ಕೊಡ್ತಾರೆ, ಕೆಲವರು ಜಾಸ್ತಿ ಅವ್ರ ಕೈಯಲ್ಲಾದಷ್ಟು ಕೊಡ್ತಾರೆ. ಆ ತರದ್ದು ಏನಿಲ್ಲ. ಕೆಲವರು 1 ರೂಪಾಯಿ ಕೊಡೋರು ಇದಾರೆ, ಇಲ್ಲ ಅಂತಲ್ಲ. ಕೆಲವರು 100 ರೂಪಾಯಿ ಕೊಡೋರು ಇದಾರೆ, ಇಲ್ಲ ಅಂತಲ್ಲ. ಇದು ಭಟ್ಕಳದ ಮಾರಿಕಾಂಬಾ ದೇವಸ್ಥಾನದಲ್ಲಿ ಮಾರಿ ಹಬ್ಬ ನಡೆಯುತ್ತೆ. ಇದು ಸುಮಾರು ಆಷಾಢ ಮಾಸದ ತ್ರಯೋದಶಿ ಹಾಗೂ ಅಮಾವಾಸ್ಯೆ ದಿನ ಬರ್ತದೆ. ಸ್ನೇಹಿತರೆ, ಮಾರಿ ಜಾತ್ರೆಯಲ್ಲಿ ನಾನು ಬರೀ ಕಣ್ಣು ಮಾತ್ರ ವಿಶೇಷ ಹರಕೆ ಹೊರ್ತಾರಂತ ಅನ್ಕೊಂಡಿದ್ದೆ. ಆದ್ರೆ ಕಣ್ಣಂತ್ರ ಈ ಬೆಳ್ಳಿಯಿಂದ ತಯಾರು ಮಾಡಿದಂತ ತೆಳ್ಳಗಿನ ಒಂದು ಹಾಳೆಯಲ್ಲಿ ತಯಾರು ಮಾಡಿದಂತ ಈ ಲೈಕ್ ಕೈ, ಪಾದ ಮತ್ತು ದನಕರು ಇದು ಸಂಬಂಧಪಟ್ಟಂತ ಎಲ್ಲ ಒಂದು ರಚನೆಯನ್ನು ಮಾಡಿದ್ದಾರೆ. ಅದೆಲ್ಲ ಹರಕೆಯನ್ನ ಜನ ಹೊರ್ತಾರೆ. ಮತ್ತು ವಿಶೇಷವಾಗಿ ಏನಾದ್ರು ಅವರು ಅನ್ಕೊಂಡಿದ್ದು ಆ ತರದ ಏನಾದ್ರು ತಯಾರು ಮಾಡ್ಕೊಡ್ಬೇಕಂದ್ರೆ ಇಲ್ಲಿ ಬೆಳ್ಳಿಯ ಹಾಳೆ ರೆಡಿ ಇರುತ್ತೆ. ಇದನ್ನ ಇವರು ತಯಾರು ಮಾಡ್ಕೊಡ್ತಾರೆ ಅಕ್ಕಸಾಲಿಗರು. ನೋಡಿ, ಮಳೆ ಅಂತೂ ಬೆಳಗ್ಗೆಯಿಂದ ಜೋರಾಗಿ ಬರ್ತಾ ಇದೆ. ನೋಡಿ, ಇಲ್ಲೊಂದು ಸ್ವೀಟ್ ಅಂಗಡಿ ಇದೆ, ಎಲ್ಲ ಜಿಲೇಬಿ ಅದು ಇದೆಲ್ಲ ತಯಾರಾಗ್ತಾ ಇದೆ. ಸರ್ ನಮಸ್ತೆ, ಏನ್ ನೀವಿಲ್ಲಿ? ನೋಡಿ ಲೈನ್ ನೋಡಿ, ಎಷ್ಟು ಲೈನ್ ಅಂತ, ತುಂಬಾ ಲೈನ್ ಇದೆ. ಇಲ್ಲೆಲ್ಲ ಒಂದ್ ಕಡೆ ಸ್ವೀಟ್ಸ್ ಅಂಗಡಿ ಇದೆ ಅಂತ, ತುಂಬಾ ದೊಡ್ಡ ಲೈನ್ ಇದೆ. ಇದು ಒಟ್ಟು ಮಧ್ಯಾಹ್ನ ತನಕ ಮುಂದುವರಿಯುತ್ತೆ ಈ ಲೈನ್. ಸ್ನೇಹಿತರೆ, ಮಾರಿ ಹಬ್ಬ ಇವತ್ತು ಪ್ರಾರಂಭ ಆಗಿದೆ, ಅಂದ್ರೆ 23ನೇ ತಾರೀಕು. ಮತ್ತು ಈ ಮಾರಿ ಹಬ್ಬ ನಾಳೆ ಸಂಜೆ 24:04ವರೆಗೆ ಇಲ್ಲಿಂದ ಒಂದು ಲಾಸ್ಟ್ ಪೂಜೆ ಮುಗಿಸಿ ಅಲ್ಲಿಂದ ಮಾರಿ ಮೆರವಣಿಗೆ ಹೊರಡುತ್ತೆ. ಅದು ತಲೆ ಮೇಲೆ ಹೊತ್ಕೊಂಡು ಹೋಗುವಂತ ಒಂದು ಮೆರವಣಿಗೆ. ಆ ಮೆರವಣಿಗೆ ಮೂಲಕ ಸುಮಾರು ಒಂದು 6 ಕಿಲೋಮೀಟರ್ ದೂರದಲ್ಲಿ ಒಂದು ಬೀಚ್ ಇದೆ, ಲೈಕ್ ಕಡಲ ತೀರ. ಅದು ಜಾಲಿಕೋಡಿ ಬೀಚ್ ಅಂತ. ಆ ಬೀಚ್ ಅಲ್ಲಿ ಒಂದು ಮಾರಿಯ ವಿಸರ್ಜನೆಯನ್ನ ತುಂಬಾ ವಿಶೇಷವಾಗಿ ಒಂದು ವಿಸರ್ಜನಾ ಪೂಜೆಯನ್ನ ಮಾಡೋದ್ರ ಮೂಲಕ ಆನಂತರ ಆ ಮಾರಿಯನ್ನ ಸಮುದ್ರಕ್ಕೆ ವಿಸರ್ಜನೆಯನ್ನು ಮಾಡ್ತಾರೆ. ಅಲ್ಲಂತೂ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಅಂದ್ರೆ ನಿಮ್ಗೆ ಅದು ದೊಡ್ಡ ಪ್ರಮಾಣದ ಜನಸಾಗರ ಅಂತ ಹೇಳ್ಬೋದು. ಭಟ್ಕಳದ ಎಲ್ಲಾ ಮೂಲೆಗಳಿಂದ ಅಲ್ಲಿ ಜನ ಸೇರ್ತಾರೆ. ಈ ವರ್ಷದ ಮಾರಿ ಜಾತ್ರೆಯನ್ನ ನಿಮ್ಮ ಮುಂದಿಡುವಂತ ಪ್ರಯತ್ನವನ್ನು ಮಾಡಿದ್ದೇನೆ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.